I'll tell you one case study about brain. ಹೌದಾ, ಒಂದು ಡೀಪ್ ರಿಸರ್ಚ್ ಮಾಡಿದ್ದು. ವಾಟ್ ಇಸ್ ದ ರಿಸರ್ಚ್ ಇಸ್, ದಿಸ್ ರಿಸರ್ಚ್ ಇಸ್ ಡನ್ ಇನ್ ಅಮೆರಿಕಾ. ಅಮೆರಿಕಾದಲ್ಲಿ ದಿಸ್ ವಾಸ್ ಡನ್ ಇನ್ ಅಮೆರಿಕಾ. ಯಾರ ಮೇಲೆ ಮಾಡಿದ್ರಪ್ಪ ಅಂದ್ರೆ, ಒಬ್ಬನು ಪ್ರಿಸ್ನರ್ ಮೇಲೆ ಮಾಡಿದ್ರು, ಒಬ್ಬನು ಕೈದಿ. ಅವನಿಗೆ ಏನು ಮರಣದಂಡನೆ ವಿಧಿಸಲಾಗಿದೆ. ಈ ಅಷ್ಟು ಬಿ ಹ್ಯಾಂಡ್ ಡೆತ್. ಯಾಕಂದ್ರೆ ಅಷ್ಟು ಕ್ರಿಮಿನಲ್ ಕೇಸ್ ಮಾಡಿದ್ದವನು. ಅವನ ಮೇಲೆ ಒಂದು ರಿಸರ್ಚ್ ಮಾಡಿದ್ರು. ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು, ಕ್ಯಾಂಬ್ರಿಡ್ಜ್ ಅವರು ಸೇರ್ಕೊಂಡು ದೇ ಡಿಡ್ ಎ ರಿಸರ್ಚ್ ಆನ್ ಹಿಮ್. ಓಕೆ, ಮುಂದೆ ಏನ್ ರಿಸರ್ಚ್ ಅಪ್ಪ ಅಂತಂದ್ರೆ, ದೇ ವಾಂಟೆಡ್ ಟು ನೋ ಓಕೆ ಹೌ ದ ಬ್ರೈನ್ ಫಂಕ್ಷನ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಸೊ ದೆನ್ ದೇ ಡಿಡ್ ಎ ರಿಸರ್ಚ್. ಅಂದ್ರೆ ಮುಗಿತು, ಅವನಿಗೆ ಕೋರ್ಟ್ ನಲ್ಲಿ ಆದೇಶ ಆಯ್ತು, ಇವನಿಗೆ ಮರಣದಂಡನೆ ಕೊಡಬೇಕು, ನೆಕ್ಸ್ಟ್ ವೀಕ್ ನಲ್ಲಿ 20ನೇ ತಾರೀಕಿಗೆ ಇವನ್ನ ಮುಗಿಸ್ಬೇಕು ಅಂತ ಹೇಳಿ ಕಳ್ಸಿದ್ರು. ಅವ್ನ ಕೈದಿನ ತಗೊಂಬಂದು ಜೈಲ್ನಲ್ಲಿ ಇಟ್ರು. ಅವಾಗ ಕೋರ್ಟ್ನವರು ಬಂದ್ರು, ಜೈಲ್ ಅಟೆಂಡೆಂಟ್ಸ್ ಬಂದ್ರು, ಜೈಲರು ಬಂದ, ಎಲ್ಲರೂ ಬಂದು ಅವ್ರಿಗೆ ಅಲ್ಲಿ ಕೂತಿದ್ದ ಅವನು ಅವ್ನಿಗೆ ಹೇಳಿದ್ರೆ, ಯಾಕಂದ್ರೆ ರಿಸರ್ಚ್ ನಡೆದಿದ್ದೆಲ್ಲ, ಅದಕ್ಕೆ ಅವ್ನು ಕೇಳ್ತಾರೆ, ಸರ್ ಎನಿ ಹೌ ಇಟ್ ಇಸ್ ಡಿಕ್ಲೇರ್ಡ್, ಸೊ ವಿ ಹ್ಯಾವ್ ಟು ಡೂ ದಿಸ್ ಇನ್ ನೆಕ್ಸ್ಟ್ ವೀಕ್, ಮುಂದಿನ ವಾರದಲ್ಲಿ ಇದು ಮಾಡಲೇಬೇಕು. ಬಟ್ ನಾವು ಯು ಹ್ಯಾವ್ 3 ಆಪ್ಷನ್ಸ್, 3 ಆಪ್ಷನ್ ಇದ್ದಾವೆ. ಅವ್ನು ಕೇಳ್ತಾನೆ, ಏನು ವಾಟ್ ಇಸ್ ದ ಆಪ್ಷನ್? 3 ಆಪ್ಷನ್ಸ್ ಟು ಡೈ. ಮತ್ತೆ ಅವ್ನು ಕೇಳ್ತಾನೆ, ವಾಟ್ ಆಪ್ಷನ್ಸ್ ಅಂತ. ಅವಾಗ ಅವ್ನು ಹೇಳ್ತಾನೆ, ಸರ್ ಒಂದು ವಿಲ್ ಹ್ಯಾಂಗ್ ಯು, ಉರ್ಲ ಹಾಕ್ತೇವೆ, ಓಕೆ, ಪಾಸಿ ಹಾಕ್ತೇವೆ, ವಿಲ್ ಡೈ, ದಿಸ್ ಇಸ್ ಒನ್. ಎರಡನೇದು, ವಿಲ್ ಪುಟ್ ಯು ಆನ್ ಎಲೆಕ್ಟ್ರಿಕಲ್ ಚೇರ್ ಮೇಲೆ ಕುದಿಸ್ತೇವೆ, ನಿಮ್ದು ಶಾಕ್ ಹಾಕ್ತೇವೆ, ಶಾಕ್ ಹಾಕಿದ್ಬಿಟ್ಟು ನೀವು ಸತ್ತು ಹೋಗ್ತೀರಾ. ಮೂರನೇದು, ಕಿಂಗ್ ಕೋಬ್ರಾ ಇದೆ, ಅದನ್ನು ತೋರಿಸ್ತಾರೆ ಬಾಕ್ಸ್ ಅಲ್ಲಿ, ಕಿಂಗ್ ಕೋಬ್ರಾ ಇದೆ, ಅದ್ರದ್ದು ಪಾಯ್ಸನ್ ಇದು, ಒಂದು ವೈಲ್ ಇರುತ್ತೆ, ಪಾಯ್ಸನ್ ಇದೆ, ಇದನ್ನ ನಾವು ನಿಮ್ಗೆ ಇಂಜೆಕ್ಷನ್ ಕೊಡ್ತೇವೆ, ಇಲ್ಲ ವೇನ್ಸ್ ನಲ್ಲೇ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಇಲ್ಲ. ಸೊ 3 ಆಪ್ಷನ್ ಇದಾವೆ. ಒಂದು ಹ್ಯಾಂಗ್, ಎರಡನೇದು ಎಲೆಕ್ಟ್ರಿಕಲ್ ಚೇರ್, ಥರ್ಡ್ ಈಸ್ ದ ಪಾಯ್ಸನ್ ಆಫ್ ಕಿಂಗ್ ಕೋಬ್ರಾ. 3 ಆಪ್ಷನ್ ಇದಾವೆ, ಯು ಕ್ಯಾನ್ ಚೂಸ್ ಒನ್ ಅಂತ ಹೇಳ್ತಾರೆ. ಮೇಡಮ್ ಹೇಳಿ. ಪೇನ್ಲೆಸ್ ಡೆತ್. ಅವ್ರು ಟೆನ್ಷನ್ ಆಗ್ಬಿಟ್ಟಿದೆ ಈಗ. ಓಕೆ, ನೋ ಹೂ ಚೂಸ್? ಅವ್ನು ಸಾಯ್ತಾ ಇದ್ದಾನೆ, ಡು ಯು ಥಿಂಕ್ ವಿಲ್ ಬಿ ಎಕ್ಸೈಟೆಡ್ ಟು ಚೂಸ್? ಇಲ್ಲ, ಎಕ್ಸೈಟ್ ಏನ ಮಾಡ್ರಿ, ಅದಕ್ಕೆ ದೆನ್ ಎಕ್ಸ್ಪ್ಲೈನ್. ಇಲ್ಲ ಸರ್, ಎಲ್ಲ 3ರಲ್ಲಿ ಸಫರಿಂಗ್ ಬೇರೆ ಇರುತ್ತೆ. ಸಾಯೋ ಹೊತ್ತಿನಲ್ಲಿ ನಿಮ್ ಸಫರಿಂಗ್ ಕಡಿಮೆ ಆಗಲಿ ಹೆಚ್ಚಿಗೆ ಆಗಲಿ ನೀವು ಚಾಯ್ಸ್ ಮಾಡ್ಬೇಕು ಅದನ್ನ. ಈಗ ನೋಡಿ, ಹ್ಯಾಂಗ್ ಟಿಲ್ ಡೆತ್ ಏನಿದೆಲ್ಲ, ಓಕೆ, ಇಟ್ಸ್ ಅ ಗುಡ್ ಒನ್, ಬಟ್ ಸಮ್ಟೈಮ್ಸ್ ಅದೇನಾದ್ರು ಸ್ಲಿಪ್ ಆದ್ರೆ ಇಟ್ ಮೇ ಟೇಕ್ ಮೋರ್ ಟೈಮ್, ಯು ವಿಲ್ ಸ್ಟ್ರಗಲ್ ಅಂಡ್ ದೆನ್ ಡೈ. ದಿಸ್ ಇಸ್ ಒನ್ ಪಾಸಿಬಿಲಿಟಿ. ಎಲೆಕ್ಟ್ರಿಕಲ್ ಚೇರ್ ಅಂತೂ ಬಹಳ ಪ್ರಾಬ್ಲಮ್ ಇರುತ್ತೆ, ಯಾಕಂದ್ರೆ ಅದು ಆತ್ಮ ನಿಮ್ದು ಹೊರಗಡೆ ಹೋಗ್ಬೇಕಂದ್ರೆ ಇಟ್ ಮೇ ಟೇಕ್ ಟೈಮ್, ಬಹಳ ಸ್ಟ್ರಗಲ್ ಇರುತ್ತೆ, ಚೀರಾಡಿ ಉದ್ದಾಡಿ ಹೋಗ್ಬೇಕಾಗುತ್ತೆ. ಗೊತ್ತಾಯ್ತಾ? ಮೂರನೇದು, ಈ ಕಿಂಗ್ ಕೋಬ್ರಾ ಏನಿದೆಲ್ಲ, ಈ ಪಾಯ್ಸನ್, ಇದನ್ನ ಸುಮ್ಮನೆ ನಾವು ಪ್ರಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಇಲ್ ಗೋ ಟು ದ ಬ್ರೈನ್ ಅಂಡ್ ಸಡನ್ಲಿ ಇಲ್ ಡೈ. ದೀಸ್ ಆರ್ ದ ಪಾಸಿಬಿಲಿಟಿ. ಸೊ 3ರಲ್ಲಿ ನಿಮ್ಗೆ ಯಾವ್ದು ಬೇಕು ಚೂಸ್ ಮಾಡಿ. ದೆನ್ ಈ ಸೇಸ್, ನೀವು ಯಾರು ಚೂಸ್ ಮಾಡ್ತಿದ್ರಿ? ಎಲ್ಲ ಕ್ರಿಮಿನಲ್ಸ್. ನೀವು ಹೇಳ್ಬೇಕು, ನಾ ಯಾಕೆ ಚೂಸ್ ಮಾಡ್ರಿ? ಮಕ್ಕಳ ಜೊತೆ ಕ್ರಿಮಿನಲ್ಸ್ ಆಗಿ ಬಂದಿರ. ಡೋಂಟ್ ಫೀಲ್ ಬ್ಯಾಡ್, ಜಸ್ಟ್ ಜೋಕ್. ಓಕೆ, ಸೊ ಅವನು ಹಿ ಆಲ್ಸೋ ಚೂಸಸ್ ಕಿಂಗ್ ಕೋಬ್ರಾ ಕೊಟ್ಬಿಡಿ, ಅದನ್ನೇ ಪಾಯ್ಸನ್ ಕೊಟ್ಬಿಡಿ, ಇದು ಬೇಡ ಅಂತ ಹೇಳ್ತಾನೆ. ಆಯ್ತು, ಡನ್, ಡಿಸಿಷನ್ ಡನ್. ಅವನ್ನೆಲ್ಲ ಸಿಗ್ನೇಚರ್ ಎಲ್ಲ ತೊಳ್ತಾನೆ, ಹಿ ಹ್ಯಾಸ್ ಆಪ್ಟೆಡ್ ಫಾರ್ ದಿಸ್ ಅಂತ ಹೇಳಿ ಸಿಗ್ನೇಚರ್ ತಗೊಂಡು ಎಲ್ಲರೂ ವ್ಯಾನಿಶ್ ಆಗ್ತಾರೆ. ಅವನು ಜೈಲ್ನಲ್ಲಿ ಇರ್ತಾನೆ. ಈಸ್ ಇನ್ ಇಸ್ ಓನ್ ಮೂಡ್, ಬಿಕಾಸ್ ನೆಕ್ಸ್ಟ್ ವೀಕ್ ಹೋಗ್ಬೇಕು ಅಂತ, ಸತ್ತೇ ಹೋಗ್ಬೇಕು. ಎಲ್ಲ ಪಶ್ಚಾತ್ತಾಪ ಅದು ಇದು ಏನೋ ಆಗ್ತಾ ಇರ್ಬೋದು. ರೆಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್, ಮೇಡಮ್ ಬರ್ರಿ, ಇಂಥ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಏನೋ ತಪ್ಪು ಮಾಡಿದ್ದಾರೆ. ಓಕೆ, ರೈಟ್. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ 11 o'clock ಒಂದು ಜೈಲ್ ಅಟೆಂಡೆಂಟ್ ಬರ್ತಾನೆ, ಅವ್ನು ಡ್ಯೂಟಿಯಲ್ಲಿ. ಜೈಲ್ ಅಟೆಂಡೆಂಟ್ ಬಂದು ದೆನ್ ಈ ಸೇಸ್ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾನೆ. ಅವನು ಕೈದಿ. ದೆನ್ ಇಟ್ ಶೋ ಹಿಮ್ ಕಿಂಗ್ ಕೋಬ್ರಾ ಕೈಯಲ್ಲಿ ತೊಗೊಂಡಿರ್ತಾನೆ, ಅದು ಬಾಕ್ಸ್ ಅಲ್ಲಿ ಹಾಕೊಂಡು. ಸೊ ದಿಸ್ ಇಸ್ ದ ಕಿಂಗ್ ಕೋಬ್ರಾ, ದಿಸ್ ಇಸ್ ದ ವೈ, ಓಕೆ, ದಿಸ್ ಇಸ್ ದ ಸಿರಿಂಜ್ ವಿ ಆರ್ ಗೋಯಿಂಗ್ ಟು ಯೂಸ್, ವಿ ವಿಲ್ ಪ್ರಿಕ್ ಇಟ್ ಅಂಡ್ ಯು ಡೈ. ಇಷ್ಟೇ ಹೇಳಿಕ್ ಬಂದಿರ್ತಾನೆ ಅವನು, ಬಿಕಾಸ್ ಇಟ್ ಇಸ್ ಇಸ್ ಡ್ಯೂಟಿ. ಅವನು ಹೇಳ್ತಾನೆ ಆಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್, ಥರ್ಡ್ ಡೇ ಮಾರ್ನಿಂಗ್, ಅಗೇನ್ 11 o'clock he comes, exact time. Good morning, sir. Right, this is the king cobra, sir. Right, this is the he'll die. Next day morning again 11 o'clock. How can you get it? Why are you showing it every day? Like, I know like it's king cobra. Actually, dinna ತೋರಿಸ್ತೀರಾ? ಅವಾಗ ಇವನು ಹೇಳ್ತಾನೆ, ಇಲ್ಲ ಸರ್, ಮೈಂಡ್ ಫಂಕ್ಷನ್ಸ್ ಲೈಕ್ ದಟ್. ಇಫ್ ಯು ರಿಪೀಟ್ ಇಟ್, ಹೇಳ್ತಾ ಹೋದ್ರೆ ಮೈಂಡ್ ಬಿಕಮ್ಸ್ ಕಂಫರ್ಟಬಲ್ ವಿತ್ ಇಟ್, ಅದರ್ವೈಸ್ ಸಡನ್ ಶಾಕ್ ಆಗುತ್ತೆ. ಅದೇ ಈಗ ಸಡನ್ಲಿ ಹಾವು ಬಂದ್ರೆ ಏನಾಗ್ತದೆ? ಯಾ ಮಹೇಶ್ ಮಾತಾಡೋ, ಅಲ್ಲ ನೀವಿರ್ತೀರಲ್ಲ, ನಾ ಬಂದೋಗಿರ್ತೇನೆ.
ಎಲ್ಲರೂ ಹೇಳೋದು ಕೃಷ್ಣ ಕಾಲಿಂಗ್ ಅಂತ ಶಾಕ್ ಆಗೋದು. ಬಟ್ ಇಲ್ಲೊಂದು ಹಾವು ಸುಮ್ಮನೆ ಒಂದು ಬೆಕ್ಕು ಓಡಾಡ್ತಾ ಇತ್ತಂದ್ರೆ ಯು ಆರ್ ಕಂಫರ್ಟಬಲ್. Can you understand? Like that you become comfortable. So mind becomes comfortable if you repeat it. Adike we are bound to say this is my duty, sir. I need to. Okay, go. This is King Cobra. Next day morning, ಮತ್ತೆ ತಗೊಂಡು ನಿಂಗೆ ಹೇಳ್ತಿದ್ದಾನ ಅವನೇ ಹೇಳ್ತಾನೆ. This is ಹೇಳಿ ನೋಡೋಣ. ಜೋರಾಗಿ ಹೇಳಿ. King Cobra. Right? Comfortable now? So 5th day, 6th day, then 7th day. The D day comes. Daily ಬಂದು ಹೋಗಿ ಅವ್ನು ಹೇಳ್ತಾನೆ. 7th day ಬಂದ ತಕ್ಷಣ ಅಲ್ಲಿ ಅಮೆರಿಕದಲ್ಲಿ ಒಂದು ಸಿಸ್ಟಮ್ ಇದೆ, ಲಾಸ್ಟ್ ಮೀಲ್ ಅಂತಿದೆ. ಲಾಸ್ಟ್ ಮೀಲ್. ಓಕೆ, ಹಿ ಕ್ಯಾನ್ ಆಪ್ಟ್ ಫಾರ್ ಲಾಸ್ಟ್ ಮೀಲ್ ಅಟ್ ಹೀಸ್ ಬಜೆಟ್. ಒಂದೇನೋ ಬಜೆಟ್ ಇರುತ್ತೆ, ನಿನ್ಗೆ ಏನ್ ಬೇಕೋ ಅದು ತರಿಸ್ಕೊಂಡು ತಿನ್ಬೋದು. ಇಲ್ಲ ನನಗೆ ಮೈಸೂರು ಪಾಕೆ ಬೇಕು ನಾನು ತಿನ್ಬೇಕಂದ್ರೆ ಇಫ್ ಇಟ್ ಈಸ್ ಪರ್ಮಿಟ್ಸ್ ಇನ್ ಹಿಸ್ ಬಜೆಟ್ ಹಿ ಈಸ್ ಅಲೌಡ್ ಟು ಟೇಕ್ ಇಟ್. ಹಿ ವಿಲ್ ಈಟ್ ಪಿಜ್ಜಾ, ಬರ್ಗರ್, ವಾಟ್ ಎವರ್ ಇಟ್ ಈಸ್. ಗೋ ಟು ಇಂಟರ್ನೆಟ್, ಯೂಟ್ಯೂಬ್ ನಲ್ಲಿ ಓಕೆ ಲಾಸ್ಟ್ ಮೀಲ್ ಅಂತ ಹಾಕಿ ಮನುಷ್ಯ ಏನೇನ್ ತಿಂದು ಸತ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಎಂತೆಂತ ಕೆಟ್ಟ ತಿಂದು ಸತ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಹೌದಾ? ಈಗ ಹೇಳಿದ್ರೆ ಟೀ ಹೋಗೋದಿಲ್ಲ. ಅದಕ್ಕೆ ನಾನೇ ಸೊ ಏನ್ ಮಾಡ್ತಾನೆ, ಕೊನೆ ದಿವಸ ಬಂದು ಲಾಸ್ಟ್ ಮೀಲ್ ಎಲ್ಲ ಮುಗೀತು. ದೆನ್ ಆಲ್ ಆಫ್ ದಮ್ ದೇ ಕೇಮ್ ಅಗೇನ್, ಜೈಲ್ನವರು, ಕೋರ್ಟ್ನವರು ಎಲ್ಲರೂ ಬಂದು ಟು ಮಾನಿಟರ್ ಇಟ್. ಅವಾಗ ದೇ ಸೆಟ್ ಸರ್ 11 o'clock ವಿ ನೀಡ್ ಟು ಮಾನಿಟರ್ ದಿಸ್. ಓಕೆ, ಯು ಹ್ಯಾಡ್ ಯುವರ್ ಲಾಸ್ಟ್ ಮೀಲ್, ವಿ ಹ್ಯಾವ್ ಒನ್ ಮೋರ್ ರಿಕ್ವೆಸ್ಟ್ ಅಂತ ಕೇಳ್ತಾರೆ. ಏನು ವಾಟ್ ಇಸ್ ದ ರಿಕ್ವೆಸ್ಟ್ ಅಂತ ಯಾ ಆಸ್ಕ್ ಅಂತ ಹೇಳ್ತಾನೆ ಅವನು ವಿತೌಟ್ ವಾಯ್ಸ್. ಕೇಳಿ ಅಂತ ಅವಾಗ ಏನಿಲ್ಲ, ಇವನ್ ವೆನ್ ವಿ ಆರ್ ಬ್ರಿಂಗಿಂಗ್ ದ ಸಿರಿಂಜ್ ಟುವರ್ಡ್ಸ್ ಯು, ಅವಾಗಲೂ ಸ್ವಲ್ಪ ನೀವು ಶಾಕಿಂಗ್ ಆಗ್ಬೋದು, ನಿಮಗೆ ಸ್ಟ್ರೆಸ್ ಆಗ್ಬೋದು. ಅದಕ್ಕೆ ಕ್ಯಾನ್ ವಿ ಟೈ ಯುವರ್ ಐಸ್, ಕಣ್ಣುಗಳನ್ನು ಕಟ್ಬಿಡ್ತೇವೆ, ಅಂದ್ರೆ ಯು ವಿಲ್ ಹ್ಯಾವ್ ಎ ಸ್ಮೂತ್ ಎಕ್ಸಿಟ್. ದಿಸ್ ಇಸ್ ವಾಟ್ ವಿ ರಿಕ್ವೆಸ್ಟ್. ಇಟ್ ಈಸ್ ಔಟ್ ಆಫ್, ಇಟ್ಸ್ ನಾಟ್ ಕಂಪಲ್ಸರಿ, ಬಟ್ ಇಫ್ ಯು ಕ್ಯಾನ್ ಆಪ್ಟ್ ಯು ಕ್ಯಾನ್ ಆಪ್ಟ್. ಈ ಸೇಸ್ ಆಯ್ತು ಕಟ್ರಿ ಕಣ್ ಕಟ್ರಿ, ಯಾಕಂದ್ರೆ ಸಿರಿಂಜ್ ಬರುವಾಗ ಟೆನ್ಷನ್ ಕಣ್ ಕಟ್ಟಿದ್ರು. ದೆನ್ ಕಣ್ ಕಟ್ಟಿದ್ಮೇಲೆ ದೇ ಮೇಡ್ ಸ್ಮಾಲ್ ಚೇಂಜ್. ಸಿರಿಂಜ್ ತರಲಿಲ್ಲ, ಏನು ತರಲಿಲ್ಲ, ಪಿನ್ ತಗೊಂಡ್ರು, ಸ್ಮಾಲ್ ಪಿನ್, ಓಕೆ, ವಿತೌಟ್ ಎನಿ ಪಾಯ್ಸನ್. ಆ ಪಾಯಿಂಟ್ ತಗೊಂಬಂದು ಪಿನ್ ತಗೊಂಬಂದು ಚುಚ್ಚಿದ್ರು. ದಿಸ್ ಫೆಲೋ ಡೈಡ್. ಪಾಯ್ಸನ್ ಹಾಕಿಲ್ಲ, ಏನಿಲ್ಲ, ಸತ್ತೋಗ್ಬಿಟ್ಟ. Then everybody was shocked. How is that he can die without any poison or anything? ಬರೀ ಸುಮ್ಮನೆ ಒಂದು ಪಿನ್ ಪ್ರಿಕ್ ಮಾಡಿದ್ದಕ್ಕೆ. Then they tested all their parameters. Okay, whether he went through a heart attack, anxiety ಏನಾದ್ರು ಆಯ್ತಾ, ಎಲ್ಲ ನೋಡಿ, all parameters are right. Then he cut open his body. ಅವನ ಪೂರ ಬಾಡಿ ಓಪನ್ ಮಾಡಿದಾಗ ಬಾಡಿ has already produced so much of poison in the body. It's called antidote. Okay, ಅದು already poison produce ಮಾಡಿಬಿಟ್ಟಿದೆ. That's why he died. This was the famous case study on brain. Then they said, the conclusion ಏನ್ ಬರ್ತಂದ್ರೆ, mind cannot differentiate between okay an imagination and reality. ಏನು ನೀವು ಒಂದು ಏನು ಕಲ್ಪನೆ ಮತ್ತು ಸತ್ಯದ ನಡುವೆ ಮೈಂಡಿಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಮೈಂಡ್ಸ್ ಒನ್ಲಿ ಲ್ಯಾಂಗ್ವೇಜ್, ಒಂದೇ ಒಂದು ಬ್ರೈನ್ಗೆ ಲ್ಯಾಂಗ್ವೇಜ್ ಗೊತ್ತಾಗೋದು ಯಾವ್ದಪ್ಪ ಅಂದ್ರೆ ರಿಪಿಟೇಷನ್. ಏನು ರಿಪಿಟೇಷನ್. Whatever you repeat, you will become that. ಮೈಂಡಿಗೆ ಗೊತ್ತಾಗುದಿಲ್ಲ ಇದು ಸತ್ಯನಾ ಇದು ಇಮ್ಯಾಜಿನೇಷನ್ ಸುಳ್ಳ ಏನು ಗೊತ್ತಾಗಲ್ಲ. ನೀ ಏನ್ ರಿಪೀಟ್ ಮಾಡ್ತಾ ಇರ್ತೀಯ ಅದು ಅಲ್ಲಿ ಒಳಗಡೆ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಮೈಂಡ್ ಓನ್ಲಿ ಅಂಡರ್ಸ್ಟ್ಯಾಂಡ್ಸ್ ಒನ್ ಲ್ಯಾಂಗ್ವೇಜ್, ದಟ್ ಈಸ್ ರಿಪಿಟೇಷನ್. ಯಾಕೆ ನೀವು ಹಾಗಿದ್ದೀರಾ, ನಾ ಹಿಂಗಿದ್ದೇನೆ, ಸರ್ ಹಾಗಿದ್ದಾರೆ, ಅವ್ರು ಹಾಗಿದ್ದಾರೆ, ಎಲ್ಲರೂ ನಾವು ಬೇರೆ ಬೇರೆ ಹಾಕಿದ್ದೇವೆ ಅಂದ್ರೆ ನಾವು ಬೇರೆ ಬೇರೆ ರಿಪಿಟೇಷನ್ ಮಾಡಿದ್ದೇವೆ ನಮ್ಮ ಜೀವನದ ಬಗ್ಗೆ. Can you understand? So this repetition is the mantra for the mind, the brain. ನೀವು ಡೈಲಿ ಏನ್ ರಿಪೀಟ್ ಮಾಡ್ತೀರಾ ಮಕ್ಕಳು ಹಂಗಾಗ್ತಾರೆ, ಯಾಕಂದ್ರೆ ಅದನ್ನೇ ಇನ್ಪುಟ್ ಕೊಡ್ತಾ ಇದ್ದೀರಾ. Can you understand? ಇವ್ರಿ ದೊಡ್ಡವ್ರಿ ಚಲೋ ಅದಾಗ್ರಿ, ಸಾಂದ್ ಹುಟ್ಟೈತ್ ನೋಡ್ರಿ, ಆ ಉಡಾಡೈತ್ರಿ, ಎಲ್ಲಾ ಕಡೆ ಬರೀ ಗದ್ದಲಾನ ಹಾಕುದ್ರಿ, ಒಂದ್ ಕಡೆ ಕುಂದ್ರುದಿಲ್ರಿ. ರಿಪಿಟೇಷನ್, ಹೌದಾ? ಆ ರಿಪಿಟೇಷನ್ ಇರೋದು ಆ ಮಗುಗೆ ಅದು ಒಳಗಡೆ ಬ್ರೈನ್ ನಲ್ಲಿ ಡೆವಲಪ್ ಆಗ್ಬಿಡುತ್ತೆ. 0 to 10 ನಲ್ಲಿ ಇದು ಡೆವಲಪ್ ಆಗ್ಬಿಡುತ್ತೆ. Can you understand? You can't change it later. ಬಹಳ ಡಿಫಿಕಲ್ಟ್. ಆಮೇಲೆ ಇಂಥ ಟ್ರೈನಿಂಗ್ ಪ್ರೋಗ್ರಾಮು, 3 days ಮೋಟಿವೇಶನ್ ಪ್ರೋಗ್ರಾಮ್, 7 days ಮೋಟಿವೇಶನ್ ಪ್ರೋಗ್ರಾಮ್, ಆ ಮೋಟಿವೇಶನ್ ಈ ಮೋಟಿವೇಶನ್ ಹೇಳಿ ಕಮ್ ಆನ್ ಡೂ ಇಟ್ ಅಂದ್ರೆ ಅವ್ನು ಹೇಳೋಂಗೆ ನಾವು ಸುಮ್ಮನೆ ದೊಡ್ಡ ಇಷ್ಟು ಪ್ರೋಗ್ರಾಮ್ ಆಗ್ತಾವ, ಮತ್ತೆ ಜನ ಚೇಂಜ್ ಆಗ್ಬಿಡ್ಬೇಕಿತ್ತ, ಆಗೋದಿಲ್ಲ. ಯಾಕಂದ್ರೆ ವಾಟ್ ಎವರ್ ಇಸ್ ರಿಪೀಟೆಡ್ ಇಟ್ ಇಸ್ ಸ್ಟೋರ್ಡ್, ಅಂಡ್ ಇಫ್ ಯು ವಾಂಟ್ ಟು ಸ್ಟೋರ್ ಸಮಥಿಂಗ್ ನ್ಯೂ ದೆನ್ ಯು ನೀಡ್ ಟು ರಿಪೀಟ್ ಇಟ್ ಫಾರ್ 66 days, then something new will come. ಅದಕ್ಕೆ motivation is temporary, realization is permanent.
ನಾವು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮಿಬ್ರು ಮಕ್ಕಳು, 2 ಮಕ್ಕಳು, 3 ಮಕ್ಕಳು ಏನಿದ್ದಾರೆ, ವಾಟ್ ಆರ್ ಯು ರಿಪೀಟಿಂಗ್ ಎವ್ರಿ ಡೇ ವಿತ್? ಅಟ್ ದ ಸೇಮ್ ಟೈಮ್ ನಿಮ್ಮ ಜೀವನದಲ್ಲಿ ನೀವೇನ್ ರಿಪೀಟ್ ಮಾಡ್ಕೊಳ್ತಾ ಇದ್ದೀರಾ? ನೀ ಏನ್ ರಿಪೀಟ್ ಮಾಡ್ಕೊಡ್ತೀಯ ಅದೇ ಆಗುತ್ತೆ ಜೀವನ.